ಸ್ನೇಹಿತರೆ ನಮಸ್ಕಾರ. ಯಶ್ ಅವರು ಯಾಕೆ ರಾಮಾಯಣ ಸಿನಿಮಾ ನಿರ್ಮಾಣ ಮಾಡ್ತಿದ್ದಾರೆ ಅನ್ನೋ ಒಂದು ಸುದ್ದಿ ಹೇಳಿದ್ದಾರೆ. ಸೊ ಅವರು ಅಫಿಷಿಯಲ್ ಆಗಿ ಹೇಳಿರುವಂಥದ್ದು. ಸೊ ಯಾಕೆ ರಾಮಾಯಣ, ಮೊದಲಿಂದನೂ ಅವ್ರಿಗೆ ರಾಮಾಯಣ ಅಂದರೆ ಆಸಕ್ತಿ ಇತ್ತು. ಆಮೇಲೆ ಈ KGF ನಂತರ ನಮ್ಮ ಭಾರತದ ಚಲನಚಿತ್ರಗಳನ್ನು ತುಂಬ ದೊಡ್ಡ ಮಟ್ಟಕ್ಕೆ ಹಾಲಿವುಡ್ ರೇಂಜಿಗೆ ತೊಗೊಂಡೋಗ್ಬೇಕು ಅನ್ನೋ ಒಂದು ದೊಡ್ಡ ಕನಸಿದೆ. ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು ಕನಸಿರುತ್ತೆ. ಇವ್ರದ್ದು ತುಂಬ ದೊಡ್ಡ ಕನಸು. ಈ ಒಂದು ನಿಟ್ಟಿನಲ್ಲಿ ಅವರು ರಾಮಾಯಣದಲ್ಲಿ ರಾವಣನಾಗಿ ಆ್ಯಕ್ಟ್ ಮಾಡೋದು ಇನ್ನೂ ಕನ್ಫರ್ಮ್ ಅಂತೂ ಆಗಿಲ್ಲ. ಆದರೆ ಅವರು ನಿರ್ಮಾಪಕರಾಗಿ ಆ ಒಂದು ರಾಮಾಯಣದ ಮಲ್ಹೋತ್ರಾ ಅವ್ರ ಜೊತೆ ಕೈ ಜೋಡಿಸ್ತಾ ಇದ್ದಾರೆ. ನಿತೀಶ್ ತಿವಾರಿ ರಾಮಾಯಣ ಇದು. ಇದರಲ್ಲಿ ಅವರು ಹಾಲಿವುಡ್ಗೆ ಹೋಗಿ ಲಾಸ್ ಏಂಜಲೀಸಲ್ಲಿ ಒಂದು ಸ್ಟುಡಿಯೋ ಭೇಟಿ ಕೊಟ್ಟು ಅಲ್ಲಿ ಎಲ್ಲ ಯಾವ ಥರ ಸ್ಪೆಷಲ್ ಎಫೆಕ್ಟ್ಸು, ವಿಜುವಲ್ ಎಫೆಕ್ಟ್ಸು ಆ ಸ್ಟುಡಿಯೋನಲ್ಲಿ ನೋಡ್ಕೊಂಡು ಬಂದು ಅವ್ರ ಜೊತೆ ಕೈ ಜೋಡಿಸಿ ಈಗ ಅವರು ನಿರ್ಮಾಣ ಮಾಡಿ ಮತ್ತು ನಟನೆ ಮಾಡ್ತಿರೋ ಟಾಕ್ಸಿಕ್ ಸಿನಿಮಾ ಕೂಡ ಅದೇ ಸ್ಟುಡಿಯೋದಲ್ಲಿ ಸ್ಪೆಷಲ್ ಎಫೆಕ್ಟ್ಸ್ ಬರುತ್ತಂತೆ. ಸೊ ಅದೇ ರೀತಿ ಈಗ ಬಾಲಿವುಡ್ ರಾಮಾಯಣಕ್ಕೂ ಕೂಡ ಆ ರೀತಿಯ ಒಂದು ಆ ವಿಜುವಲ್ ಎಫೆಕ್ಟ್ಸ್ನ ಮಾಡಿಸಿ ಇಡೀ ಜಗತ್ತೇ ಅದನ್ನು ಮೆಚ್ಚಬೇಕು ಅನ್ನೋ ರೀತಿ ಸಿನಿಮಾನ ನಿರ್ಮಾಣ ಮಾಡಬೇಕು ಅಂತೇಳಿ ಆ ಹಾಲಿವುಡ್ ಸ್ಟುಡಿಯೋ ಜೊತೆ ಕೈ ಜೋಡಿಸ್ಕೊಂಡು ಇಲ್ಲಿ ಇದನ್ನು ನಿರ್ಮಾಣ ಕೂಡ ಮಾಡಿಕೊಂಡು ಅವರ 2 ಸಿನಿಮಾಗಳು ಈಗ ನಿರ್ಮಾಣ ಹಂತದಲ್ಲಿರೋ ಅಂಥದ್ದು. ಸೊ ಮಾಡಿಕೊಂಡು ಒಳ್ಳೆಯ ಒಂದು ಸಬ್ಜೆಕ್ಟ್ ರಾಮಾಯಣನ ಇಡೀ ಜಗತ್ತಿಗೆ ಮತ್ತೊಮ್ಮೆ ಈ ಒಂದು ಕಾಲಘಟ್ಟಕ್ಕೆ ತಕ್ಕಂತೆ ಹೇಳಬೇಕು ಅಂತ ರಾಕಿಂಗ್ ಸ್ಟಾರ್ ಯಶ್ ಅವರು ಹೊರಟಿರೋ ಒಂದು ಪ್ರಯತ್ನಕ್ಕೆ ಅವರೇ ಕೈ ಜೋಡಿಸ್ಕೊಂಡಿದ್ದಾರೆ. ಅಂದರೆ ಅವರು ಈ ರಾಮಾಯಣದ ಪ್ರೊಡ್ಯೂಸರ್ ಜೊತೆ ತಾವು ಕೈ ಜೋಡಿಸಿ ನಿರ್ಮಾಪಕರಾಗಿ ಬಾಲಿವುಡ್ ಚಲನಚಿತ್ರರಂಗಕ್ಕೆ, ನಮ್ಮ ಭಾರತೀಯ ಚಲನಚಿತ್ರರಂಗಕ್ಕೆ ಮತ್ತೆ ದೊಡ್ಡ ಮಟ್ಟದಲ್ಲಿ ಎಂಟ್ರಿ ಕೊಡ್ತಾ ಇದ್ದಾರೆ. ಇದನ್ನು ಅವರೇ ಒಪ್ಕೊಂಡಿದ್ದಾರೆ. ಆದರೆ ರಾವಣನಾಗಿ ಇನ್ನೂ ಆ್ಯಕ್ಟ್ ಮಾಡೋದು ಕನ್ಫರ್ಮ್ ಆಗಿಲ್ಲ. ಒಟ್ಟಿನಲ್ಲಿ ಯಶ್ ಅವರ ಕನಸು ನನಸಾಗಲಿ. ಅವರ ನಿರ್ಮಾಣದ ರಾಮಾಯಣ ಮತ್ತು ಟಾಕ್ಸಿಕ್ ಸಿನಿಮಾ, ಅವರ ನಟನೆಯ ಟಾಕ್ಸಿಕ್ ಅದು ಕೂಡ ಅವರ ನಿರ್ಮಾಣ ಇದೆ. ಸಿನಿಮಾ ದೊಡ್ಡ ಮಟ್ಟದಲ್ಲಿ ಅವರ ಕನಸು ನನಸಾಗಿ ಯಶಸ್ಸನ್ನು ಸಿಗಲಿ ಅಂತ ಹಾರೈಸೋದಷ್ಟೇ ನಮ್ಮ ಕೆಲಸ. ಆ ದಿನಗಳು ಬೇಗ ಬರಲಿ ಅಂತ ನಾವು ಕಾಯ್ತಾ ಇದ್ದೀವಿ. ಧನ್ಯವಾದಗಳು.